ನಾವು ನಗ್ನಗ್ತ ಕೊನೆಗೆ ಎಲ್ಲರೂ ಊಟಕ್ಕೆ ಹೋದ್ವಿ. ರವಿಕುಮಾರ್ ಅವರು, ಅರುಣ್, ಸಂಕನೂರ್ ಅವರು, ಕೇಶವ ಪ್ರಸಾದ್ರು, ಇನ್ಯಾರಿದ್ರು ಊಟಕ್ಕೆ ಹೋದಾಗ? ರವಿ ಅವರೇ, ಕಿಶೋರ್ ಇದ್ರ, ಕಿಶೋರ್. ನಾವು ಒಂದು 5-6 ಜನ ಊಟಕ್ಕೆ ಹೋದ್ವಿ. ಊಟ ಮುಗಿಸಿ ವಾಪಸ್ 3 ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸುವರ್ಣಸೌಧ ಪಶ್ಚಿಮ ಭಾಗದಲ್ಲಿ ನನ್ನ ಕಾರ್ ಇಳಿಯಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ತಕ್ಷಣ ಗೊತ್ತಾಗಲಿಲ್ಲ. ಶಾಕ್ ಆಯಿತು ನನಗೆ. ಆಮೇಲೆ ಅಲ್ಲಿದ್ದಂಥ ಮಾರ್ಷಲ್ಲು ಮತ್ತು ಸಾರ್ವಜನಿಕರು ಅಟ್ಯಾಕ್ ಮಾಡಕ್ಕೆ ಬಂದವರನ್ನ ದೂರ ತಳ್ಳಿ ನನ್ನನ್ನು ವಿಧಾನಸೌಧದ ಒಳಗೆ ಕರ್ಕೊಂಡು ಹೋದರು, ಸುವರ್ಣಸೌಧದ ಒಳಗೆ. ಆಮೇಲೆ ಗೊತ್ತಾಯಿತು, ಪುಂಖಾನುಪುಂಖವಾಗಿ ಒಂದಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ, ಹೇಳಿದ್ದಾರೆ, ಅಪವಾದ ಹೊರಿಸಿದ್ದಾರೆ ಅಂತಕ್ಕಂಥ ವಿಷಯ ನನಗೆ ಆಮೇಲೆ ಗೊತ್ತಾಯಿತು. ನಾನು ಸಭಾಧ್ಯಕ್ಷರು ಕರೆದಾಗ ಏನು ನಡೆದಿದೆ ಹೇಳೋಣ ಅಂತ ಇದ್ದೆ. ಅವ್ರು ಕರೆದಲ್ಲೇ ನಾವು ಹೋಗಬಾರ್ದು ಅಂತ ನಾವೇನು ಹೋಗಲಿಲ್ಲ. ಭಯ ಇಲ್ಲದೆ ಇದ್ದಿದ್ದ ಕಾರಣಕ್ಕೆ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ಆರ್ ಅಶೋಕ್ ಅವರು ಕರೀತಾ ಇದ್ದಾರೆ ವಿಧಾನಸೌಧದ ಲಾಂಜ್ನಲ್ಲಿ ಅಂತ ಒಂದು ಚೀಟಿ ಬಂತು. ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ನಾನು ಕಿಶೋರ್ MLC, ಪುತ್ತೂರು MLC ವಿಧಾನಸೌಧದ ಲಾಂಜಿಗೆ ಬಂದ್ವಿ. ಅವ್ರ ಹತ್ರ ಮಾತಾಡಿ ನಾನು ಕಾರಿಡಾರಿಂದ ಹೊರಗೆ ಬರಬೇಕಾದ್ರೆ ಆಮೇಲೆ ನಂಗೆ ಗೊತ್ತಾಯ್ತು, ಒಂದು 3-4 ಜನ ಹಲ್ಲೆ ಮಾಡ್ಲಿಕ್ಕೆ ಬಂದರು. ನೀನು ಕೊಲೆ ಮಾಡ್ತೀವಿ, ನಿನ್ನ ಹೆಣನ ಕಳಿಸ್ತೀವಿ, ನೀನು ಪೀಸ್ ಮಾಡಿ ಹಾಕ್ತೀವಿ, ನೀನು ಬೆಳಗಾವಿಯಿಂದ ನಿನ್ನ ಹೆಣನೇ ಹೋಗೋದು ಅನ್ನುವ ಬೆದರಿಕೆ ಜೊತೆಗೆ ಹಲ್ಲೆ ಮಾಡ್ಲಿಕ್ಕೆ ಬಂದರು. ಕಿಶೋರ್ ನನ್ನನ್ನು ತಡೆದು ಅದರಷ್ಟೊತ್ತಿಗೆ ಮಾರ್ಷಲ್ರು ಸಕ್ರಿಯವಾಗಿ ಆ ಕಾರಿಡಾರ್ನ ಗೇಟ್ನ ಕ್ಲೋಸ್ ಮಾಡಿ ಕೊನೆಗೆ ಒಂದು 10 ನಿಮಿಷಕ್ಕೂ ಹೆಚ್ಚು ಕಾಲ ಅವ್ರು ಗೇಟ್ ಒಗೆಯೋದು, ಅವನ್ನ ಹೆಣ ಕಳಿಸ್ತೀವಿ ಬಿಡ್ರಿ ಅವನ್ನ ಅಂತ ಕೂಗಾಟ ಮಾಡೋದು ಎಲ್ಲ ನಡೀತು. ಕೊನೆಗೆ ಮಾರ್ಷಲ್ಗಳು ಅವ್ರನ್ನ ಕಸ್ಟಡಿಗೆ ತಗೊಂಡ್ರು ಅಂತ ಗೊತ್ತಾಯ್ತು. ನಾನು ಧರಣಿ ಕೂತ್ಕೊಂಡೆ ಅಲ್ಲೇನೆ. ನನ್ನ ಜೊತೆಗೆ ಅವಾಗ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಬಂದು ಕೂತ್ಕೊಂಡ್ರು. ಹಿಂಗಡೆ ಇನ್ಯಾರಿದ್ರು ಅಂತ ನಾನು ಗಮನಿಸ್ಲಿಲ್ಲ. ಬಹುಶಃ ಚನ್ನಬಸಪ್ಪ ಇದ್ರು, ಕಿಶೋರ್ ಇದ್ರು, ಕೂತ್ಕೊಂಡ್ವಿ. ಆಮೇಲೆ ಸಭಾಪತಿಗಳು ಕರೀತಾ ಇದ್ದಾರೆ. ಜೊತೆಗೆ ಇವರು ಹೇಳಿದ್ರು, ಸರ್ ಸಭಾಪತಿಗಳಿಗೆ ದೂರು ಕೊಟ್ಬಿಡಿ, ಕರೀತಾ ಇದ್ದಾರಲ್ಲ ಅಂತ ಹೇಳಿ ಹೇಳಿದ್ರು. ನಾವು ಸಭಾಪತಿಗಳನ್ನ ಕರೀತಾ ಇದ್ದಾರೆ ಅಂತ ಭೇಟಿ ಮಾಡಲಿಕ್ಕೆ ಹೋದೆ. ಸಭಾಪತಿಗಳಿಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದ್ರು. ರೈಟಿಂಗ್ನಲ್ಲೂ ಕೂಡ ಕಂಪ್ಲೇಂಟ್ನ ಕೊಟ್ವಿ. ಒಂದು ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ನನ್ನ ಮೇಲೆ ಹಲ್ಲೆ ನಡೆಸುವಂತ ಕೆಲಸ ಮಾಡಿದ್ದು, ಅದಕ್ಕೆ ಸಂಕನೂರವರು ದೂರು ಕೊಟ್ಟರು. ಅರುಣ್ ಅವರು, BS ಅರುಣ್ ಅವರು, ಸಂಕನೂರವರು ದೂರು ಕೊಟ್ಟರು. ಕಿಶೋರ್ ಅವರು ವಿಧಾನಮಂಡಲದ ಮೊಗಸಾಲೆಯಲ್ಲಿ ಹಲ್ಲೆ ಮಾಡಕ್ಕೆ ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟರು. ಈ ದೂರುಗಳನ್ನ ಕೊಟ್ವಿ. ಆಮೇಲೆ ಇವರೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೊಂದು ದೂರು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಡೆದಿದ್ದೇನು ಅನ್ನೋದನ್ನ. ಕೊನೆಗೆ ಅವ್ರು ಹೇಳಿದ್ರು, ನಾನು ಎಲ್ಲ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಪ್ಪ, ಆ ಥರದ್ದೇನು ಕಾಣಲಿಲ್ಲ, ಅವರಿಗೂ ತೋರಿಸಿದ್ದೀನಿ, ನೀನು ಕೊಡು, ಏನು ಸಮಜಾಯಿಸಿ ಕೊಡ್ತೀಯ ಕೊಡು, ನಾನು ಅದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸಮಜಾಯಿಸಿಯನ್ನ ರೈಟಿಂಗ್ನಲ್ಲೇ ಕೊಟ್ಟೆ. ಅಲ್ಲಿ ನಡೆದಿದ್ದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ನಡೀತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟೆ. ಸುಮಾರು 5 ಗಂಟೆ 25-30 ನಿಮಿಷ ಇರಬಹುದು. ಮತ್ತೆ ಬೆಲ್ ಆಯಿತು. ಅವರು ರೂಲಿಂಗನ್ನು ಹೇಳಿ ಜನಗಣಮನ ನಂತರ ಅನಿರ್ದಿಷ್ಟಾವಧಿಗೆ ಸಭೆಯನ್ನು ಮುಂದೂಡಿದರು.